ಧ್ಯೇಯವಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ನಮ್ಮ ದೇಶ ಬಹು ಸಂಸ್ಕೃತಿಯ, ಬಹು ಧರ್ಮಗಳ, ಬಹುತ್ವದಲ್ಲಿ ನಂಬಿಕೆ ಇಟ್ಟಿರತಕ್ಕಂಥ ಯುವಜನತೆ ನಾವಾಗಿದ್ರೆ ಸದೃಢವಾದ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ 12ನೇ 13ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಈ ಬೌದ್ಧ ಆಚರಣೆಗಳನ್ನು ನಡೆಸುತ್ತ ಒಂದು ವಚನವನ್ನು ಹೇಳ್ತಾರೆ. ಆ ವಚನದ ಹೀಗಿದೆ ವಿದ್ಯಾರ್ಥಿಗಳೇ: ನಾನು ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನೇಕೆ ಸಲಹೆ. ಆರೈದು ಒಂದು ಕುಡಿತೆ ಮುದುಕವ ನೆರವೆ, ಹಸಿದಾಗ ಒಂದು ತುತ್ತ ಒಗರನ್ನವ ನಿಕ್ಕುವೆ, ನಾ ದೇವ ಕಾಣಾಗುವೆ ಸ್ವರ. ಇಲ್ಲಿ ಭಕ್ತ ದೇವನೇ ಹೊರತು, ವಚನಕಾರರಾಗಿರ್ತಕ್ಕಂಥ ಅಲ್ಲಮ ಪ್ರಭು ಭಕ್ತ ದೇವನ ಹೊರತು ಆಧುನಿಕ ಉಪಚಾರವನ್ನ ಸ್ವೀಕರಿಸುವವರು ದೇವರಲ್ಲ. ಈ ಮಾತಿನ ತಾತ್ಪರ್ಯ ಇಷ್ಟೇ: ದಾಹ, ಹಸಿವು ಎಂದು ಸಹಾಯ ಎಂದು ಬಂದವರಿಗೆ ಪ್ರೇಮದಿ ಉಪಚಾರವನ್ನ, ನೀರನ್ನ, ಆಹಾರವನ್ನು ಕೊಟ್ಟು ಉಪಚರಿಸ್ತಾನಲ್ಲ, ಅವನೇ ನಿಜವಾದ ದೇವರು ಅಂತ ಹೇಳಿದ್ರು. ಎಂತ ಶ್ರೇಷ್ಠವಾದ ವಚನಕಾರರ ಪರಂಪರೆಯಲ್ಲಿ ಹುಟ್ಟಿದ್ದೇವೆ ನಾವು, ಎಂತ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೇವೆ, ಎಂತ ಹಿನ್ನೆಲೆ ಶ್ರೀಮಂತಿಕೆ ನನ್ನದು ಎನ್ನುವಂಥದ್ದು ದೇವರಿಗೆ ಅರ್ಥ ಮಾಡಿಕೊಳ್ಳಬೇಕು. ಧರ್ಮದ ನಿಜ ಸಾರವನ್ನು ನಾವು ಅರಿತುಕೊಳ್ಬೇಕು. ಧರ್ಮದ ನಿಜ ಸಾರ ಏನು? ಹಸಿದವನಿಗೆ ಅನ್ನವನ್ನ ನೀಡು, ಬಾಯಾರಿಸಿದವನಿಗೆ ನೀರನ್ನ ಕೊಡು ಎನ್ನುವಂತಹ ಒಂದು ಧ್ಯೇಯವಾಕ್ಯ ಇದೆಲ್ಲ, ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯತ್ವಕ್ಕೆ ನಿಜವಾದ ಪ್ರತಿಪಾದನೆಯನ್ನು ಮಾಡಬೇಕೆಂದು ಬಸವಾದಿ ಶರಣರು ಮತ್ತು ಕುವೆಂಪು ಆದಿಯಾಗಿ, ವಿವೇಕಾನಂದರ ಆದಿಯಾಗಿ ಇದನ್ನೇ ನಮಗೆ ಯುವಜನತೆಗೆ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಕಾಣ್ತದೆ. ವಿದ್ಯಾರ್ಥಿಗಳೇ, ನೀವು ಅತಿ ಹೆಚ್ಚು ಓದಿನಲ್ಲಿ ತೊಡಗಿಸಿಕೊಳ್ಬೇಕು. ಅನೇಕ ಪುಸ್ತಕಗಳು ಸಿಗ್ತವೆ. ನಿಜಕ್ಕೂ ನನಗೆ ನಿಮಗೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕುವೆಂಪುರವರ ಜಲಗಾರ ಎನ್ನುವಂಥ ನಾಟಕ ಕೇವಲ ಒಂದು 25-30 ಪೇಜ್ಗಳಲ್ಲಿದೆ. ನೀವು ಅರ್ಧ ಗಂಟೆ ಓದಿ ಮುಗಿಸ್ಬಿಡ್ತೀರಿ. ಅದನ್ನು ನಿಮ್ಮನ್ನ ಎಂತ ಒಂದು ಉತ್ಕೃಷ್ಟ ಮನಸ್ಥಿತಿಗಳ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ತದೆ ಅಂತ ಹೇಳಿದ್ರೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಅದು ಜಲಗಾರ ಎನ್ನುವ ನಾಟಕ. ಆ ಜಲಗಾರ ಎನ್ನುವ ನಾಟಕದಲ್ಲಿ ಒಂದು ಮಾತು ಬರ್ತದೆ ಪ್ರಿಯ ವಿದ್ಯಾರ್ಥಿಗಳೇ. ಆ ನಾಟಕದಲ್ಲಿ ಒಂದು ಸಂಭಾಷಣೆ ಬರುತ್ತೆ. ಆ ಸಂಭಾಷಣೆ ಹೀಗಿದೆ ಪ್ರಿಯ ವಿದ್ಯಾರ್ಥಿಗಳೇ: ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ, ಅಂತ್ಯ ಎಂಬುವುದೆಲ್ಲಿ. ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ, ಅಂತ್ಯ ಎಂಬುವುದೆಲ್ಲಿ. ಹೇಳುವುದು ಒಂದು, ಮಾಡುವುದು ಒಂದು. ಮತ್ತೊಂದು ಜಗದೊಡೆಯ ಎಲ್ಲಾ ಕಡೆ ಇರುವಂತಿರುವರು ಒಮ್ಮೆ, ಗುಡಿಯಲ್ಲಿ ಅರಸುವರು ಒಮ್ಮೆ, ಗುಡಿಯಲ್ಲಿ ಹುಡುಕುವರು ಒಮ್ಮೆ, ನಿರಾಕಾರವೆಂದು ಸಾರುವರು ಒಮ್ಮೆ, ಅವರಿಗೆ ಆಕಾರವಿಲ್ಲ ಎಂದು ಸಾರುವರು ಒಮ್ಮೆ, ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರು ಒಮ್ಮೆ, ಒಂದು ಸಲ ಸರ್ವರಳು ದೇವರಿರುವರೆಂಬುವರು ಒಮ್ಮೆ. ಆದರೆ ಒಲೆಯ ಬಂದಡೆ ಒಲೆಯ ನೀ ದೂರವಿರು ಎಂದೆನ್ನುವರು ಇನ್ನೊಮ್ಮೆ. ಹೀಗೆ ಅವರ ಆಡುವ ನುಡಿಗೂ ನಡತೆಗೂ ಸಂಬಂಧವೇ ಇಲ್ಲ. ಬಡ ಜನರ ಕಣ್ಣೆತ್ತಿ ನೋಡದಿಹ, ಮರುಗುದಿಹ, ಆಳು ಪೂಜೆ ಏತಕ್ಕೆ. ಆ ಒಂದು ನಾಟಕದಲ್ಲಿ ಕುವೆಂಪು ಅವರು ಹೇಳ್ತಾರೆ: ಬಡ ಜನರ ಕಣ್ಣೆತ್ತಿ ನೋಡದಿಹ, ಮರುಗುದಿಹ, ಆಳು ಪೂಜೆ ಏತಕ್ಕೆ. ಹಸಿದ ಜನಗಳಿಗೆ ಕೊಡಲೊಂದು ಕಾಸ, ತಣ್ಣಗಿರುವ ಕಲ್ಲುಗಳ ಮೇಲೆ ಎಣ್ಣೆಯನ್ನು ಬೆಣ್ಣೆಯನ್ನು ಸುರಿಯುವರು, ಕರ್ಪೂರದ ಆರತಿಯನ್ನು ಬೆಳಗುವರು. ಜೀವವಿರುವ ಹಸಿದ ಬಡವರ ನಿರ್ಗತಿಕರ ಸೇವೆಯಲ್ಲವೇ ಪರಮ ಪೂಜೆ, ನಿಜವಾದ ಶಿವ ಪೂಜೆ. ಇಂಥ ಅದ್ಭುತವಾದ ಮಾತುಗಳನ್ನ ಆ ಜಲಗಾರ ನಾಟಕದಲ್ಲಿ ಈ ಒಂದು ಪೇಜಲ್ಲಿ ಬರುತ್ತೆ. ನಮ್ಮನ್ನ ಎಷ್ಟೊಂದು ಪ್ರಬುದ್ಧರನ್ನಾಗಿ ಮಾಡುತ್ತೆ ಕುವೆಂಪು ಅವರ ವಿಚಾರಧಾರೆ ಅಂತ ಹೇಳಿದ್ರೆ. ಆದ್ರೆ ನಾವು ಯಾವ ರೀತಿ ಹೊರಟಿದ್ದೇವೆ, ಯಾವ ಧರ್ಮಾಂತಕಾರದಲ್ಲಿ ಮುಳುಗಿದ್ದೇವೆ. ಧರ್ಮಾಂತರ ಏನು ಕುವೆಂಪು ಅವರ ಪರಿಭಾಷೆಯಲ್ಲಿ, ಧರ್ಮಾಂತರ ಏನು ಬಸವಣ್ಣನವರ ಪರಿಭಾಷೆಯಲ್ಲಿ, ಧರ್ಮಾಂತರ ಏನು ವಿವೇಕಾನಂದರ ಪರಿಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳೇ. ಇಂತಹ ನಿಜಸಾರ ಅರಿಯದೆ ನಾವು ಮೌಢ್ಯತೆಯಲ್ಲಿ ಮುಳುಗಿದ್ದೇವೆ. ಇಂತಹ ಮೌಢ್ಯತೆಯಲ್ಲಿ ಮುಳುಗಿದ್ದೇವೆ ವಿದ್ಯಾರ್ಥಿ. ಕೊನೆಯದಾಗಿ ಒಂದು 2 ನಿಮಿಷಗಳನ್ನ ಸುಡುತ್ತಿಲ್ಲ. ಒಂದು ಕೇರಳದಲ್ಲಿ ಒಂದು 50 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಸುಶಿಕ್ಷಿತರಾಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಬ್ಬರು, ಗಂಡ ಹೆಂಡತಿ ಇಬ್ಬರು, ಅವರಿಗೆ ಮುದ್ದಾದ 2 ಹೆಣ್ಣು ಮಕ್ಕಳು. ಅವರು ಕೂಡ ಪ್ರತಿಷ್ಠಿತ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ, ಹಾಸ್ಟೆಲಲ್ಲಿದ್ದಾರೆ. ಅದೇ ಇದರಿಂದ ಇಬ್ಬರು ಮನೆಗೆ ಬಂದಿದ್ದಾರೆ. ಇವರಿಬ್ಬರು ದಂಪತಿಗಳಿಗೆ ಏನು ಒಂದು ಹುಚ್ಚು ಅಂತ ಹೇಳಿದ್ರೆ ಅಮಾನುಷವಾದ ಶಕ್ತಿಯನ್ನು ಒಲಿಸಿಕೊಳ್ಬೇಕು, ಸತ್ತಿರುವ
ಬದುಕಿಸುವಂತಹ ವ್ಯಕ್ತಿಗಳನ್ನ ಬದುಕಿಸಬೇಕು ಎನ್ನುವಂತಹ ಅಮಾನುಷ ಶಕ್ತಿಯ ಮಾತುಕತೆ ಇರಬೇಕು. ಅದನ್ನೇ ದಿನದಿಂದ ಅದೇ ಪರಾಟವಾಗಿ ಮಾಡ್ತಾ ಇರ್ತಾರೆ. ಒಂದು ದಿನ ಅವರ ಮಕ್ಕಳು ಬಂದಿರ್ತಲ್ಲ, ನಾವು ಕಲಿತಕ್ಕಂತ ವಿದ್ಯೆಯನ್ನ ಪ್ರಯೋಗ ಮಾಡ್ಬೇಕಲ್ಲ ಅಂತ ಹೇಳಿ ಇಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ಊಟ ಮಾಡಿಸ್ತಾರೆ. ನಮ್ಗೆ ಏನು ಬೇಕು ಅದು ಆ ಮಕ್ಕಳು ಇಷ್ಟ ಇರ್ತದೆ, ಅದೆಲ್ಲ ಊಟ ಮಾಡಿ ಬಡಿಸ್ತಾರೆ. ಆ ಮಕ್ಕಳು ನಿದ್ರೆ ಬಂದಿದ್ದೇನೆ ಮಲ್ಕೊಳ್ತಾರೆ. ಈ ಇಬ್ಬರು ಸುಶಿಕ್ಷಿತ ಮತ್ತು ಶಿಕ್ಷಣ ರಂಗದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕಾದ ಜಾಗದಲ್ಲಿರುವಂತಹ ಇವರು ಮಂತ್ರಗಳನ್ನ ಪಠಣೆ ಮಾಡುತ್ತಾ ತಮ್ಮ ಇಬ್ಬರು ಮಕ್ಕಳನ್ನ ಕುತ್ತಿಗೆಯನ್ನ ಸೀಳ್ತಾರೆ. ಕುತ್ತಿಗೆಯನ್ನ ಸೀಳಿ ಮಂತ್ರವನ್ನ ಪಠಿಸ್ತಾರೆ. 1 ಗಂಟೆ ಆಗ್ತದೆ, 2 ಗಂಟೆ ಆಗ್ತದೆ, ಮಂತ್ರವನ್ನ ಪಠಿಸ್ತಾರೆ. ಅದು ಜೋಡಣೆ ಆಗಲಿಲ್ಲ. ಮತ್ತೆ ಪಡಿಸ್ತಾರೆ, ಜೋಡಣೆ ಆಗಲಿಲ್ಲ. ಎಂತಹ ಈರಕೃತ್ಯವನ್ನ ಎಸಗಿರ್ತಾರೆ ಆ ಒಂದು ಪಾಲಕರು. ಮತ್ತು ಸುಶಿಕ್ಷಿತ ಸಮಾಜದಲ್ಲಿ ಒಳ್ಳೆಯ ಸನ್ಮಾನದಲ್ಲಿ ನಡೆಸುವ ವೃತ್ತಿ ರಂಗದಲ್ಲಿ ಇರುವಂತವರು ಎಂತಹ ಮೌಢ್ಯಕ್ಕೆ ದಾಸರಾಗಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳೇ, ಶಿಕ್ಷಣ ನಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡಬೇಕು, ವೈಜ್ಞಾನಿಕ ಯೋಚನೆಯನ್ನ ಹುಟ್ಟು ಹಾಕುವಂತೆ ಮಾಡಬೇಕು. ಆದ್ರೆ ಅಂತ ಯೋಚನೆಯನ್ನ ಹುಟ್ಟು ಹಾಕುವಂತ ಮಾಡುವಂತ ಸ್ಥಾನದಲ್ಲಿರುವಂತವರಿಂದ ಕೃತ್ಯವನ್ನು ಎಸಗಿದ್ರೆ ಸತ್ವವನ್ನು ಬದುಕಿಸಕ್ಕೆ ಸಾಧ್ಯನಾ ಆಯಿತು? ಯಾವ ಶತಮಾನಗಳಲ್ಲಿದ್ದೀವಿ, ಮಂಗಳನ ಅಂಗಳಕ್ಕೆ ಕಾಲಿಟ್ಟಿದ್ದೇವೆ, ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿದ್ದೇವೆ, ಆದರೂ ನಮ್ಮ ಅಂತರಂಗದ ಒಳಗಡೆ ಇಳಿದಿಲ್ಲ ಎನ್ನುವ ಮಾನವೀಯತೆ ಮರೆತು ಬದುಕತಕ್ಕಂತ ಇನ್ನೊಂದು ಕಡೆಗೆ ಅವೈಜ್ಞಾನಿಕವಾಗಿ ಮೌಢ್ಯಕ್ಕೆ ದಾಸರಾಗಿ ಬದುಕತಕ್ಕಂತ ಇನ್ನೊಂದು ಕಡೆಗೆ ನಾವಿದ್ದೇವೆ. ವಿದ್ಯಾರ್ಥಿಗಳೇ, ನನ್ನದೇ ಒಬ್ಬ ಸಹ ಅಸಿಸ್ಟೆಂಟ್ ಶಿಕ್ಷಕರು ಒಂದು ಕೆಲಸ ಇತ್ತು, ಗ್ರಹಣ ಇತ್ತು. ಅವತ್ತು ಅರ್ಜೆಂಟ್ ಆಗಿ ಫೋನ್ ಮಾಡ್ತಾ ಇದ್ದೀನಿ, ಪಕ್ಕ ಫೋನ್ ತೆಗಿತಾ ಇಲ್ಲ. ವಿಜ್ಞಾನ ಬೋಧಿಸುವ ಶಿಕ್ಷಕರು ಫೋನ್ ತೆಗಿತಾ ಇಲ್ಲ. ಯಾವಾಗ ಗ್ರಹಣ ಮುಗೀತಲ್ಲ ಆವಾಗ ಪೂರ್ಣ ಕಾಲ್ ಮಾಡಿದರೆ, ಏನ್ ಸರ್ ಎಷ್ಟೊಂದು ಕಾಲ್ ಮಾಡಿದ್ರೆ ಅರ್ಜೆಂಟ್ ಇತ್ತು, ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲ ಸರ್ ಗ್ರಹಣ ಇತ್ತಲ್ಲ ಸ್ವಿಚ್ ಆಫ್ ಮಾಡಿ ಹಾಕಿದ್ದೀನಿ. ಅಂದ್ರೆ ಒಬ್ಬ ವಿಜ್ಞಾನವನ್ನು ಬೋಧಿಸುವ ಶಿಕ್ಷಕರ ಎದೆಯಲ್ಲಿಯೂ ಕೂಡ ಅವೈಜ್ಞಾನಿಕ ಅಂತ ಹೇಳಿದ್ರೆ ಇನ್ನು ಸ್ವಸ್ಥ ಸಮಾಜ ಹೇಗೆ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗ್ತದೆ? ವಿದ್ಯಾರ್ಥಿಗಳೇ, ಇಲ್ಲಿ ಬಂದಿರುವಂತಹ ಉದ್ದೇಶ ನಾವು ಪ್ರಬುದ್ಧ ಭಾರತವನ್ನ ಕಟ್ಟುವುದಕ್ಕಾಗಿ ಸೇವಾ ಮನೋಭಾವದಿಂದ, ಸಮರ್ಪಣಾ ಮನೋಭಾವದಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸಿಕೊಂಡು ನಾವು ಈ ದೇಶವನ್ನ ಕಟ್ಟುವ ನಿಟ್ಟಿನಲ್ಲಿ ಇಂದು ಸ್ವಾತಂತ್ರ್ಯ ಬಂದು 79 ವರ್ಷಗಳಾಗಿದ್ರೂ ಕೂಡ ನಾವು ಇನ್ನ ಹಿಮ್ಮುಖ ಚಲನೆಯಲ್ಲಿ ಇದ್ದೇವೆ. ಅದಕ್ಕೆ ಕಾರಣ ನಮ್ಮಲ್ಲಿರತಕ್ಕಂಥ ಅವೈಜ್ಞಾನಿಕತೆ, ಧರ್ಮಾಂಧಕಾರತೆ, ಇಂತಹ ದುಶ್ಚಟಗಳ ದಾಸರಾಗಿರುವ ಕಾರಣದಿಂದಲೇ ನನ್ನ ದೇಶ ಇರುವುದಕ್ಕೆ ಕಾರಣವಾಗುತ್ತೆ. ನನ್ನ ದೇಶ ಪ್ರಬುದ್ಧ ಭಾರತ ಆಗ್ಬೇಕಾಗಿತ್ತಂದ್ರೆ, ವಿಶ್ವ ಗುರು ಆಗ್ಬೇಕಾಗಿತ್ತಂದ್ರೆ ಅದೆಲ್ಲಕ್ಕೆ ಕಾರಣಕರ್ತರು ನೀವೇ ಎನ್ನುವುದನ್ನು ಕಾಣ್ತದೆ. ಅದಕ್ಕಾಗಿ ಈ ಎಲ್ಲ ವಿಚಾರಗಳನ್ನ ನಿಮ್ಮಲ್ಲಿ ಮುಂದೆ ಹಂಚಿಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಬಹಳ ಉತ್ಸುಕನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥ ಈ ಒಂದು NSS ಶಿಬಿರದ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಜ್ಜನ್ ಸರ್ ಅವರು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ದೇಶವನ್ನ ಕಟ್ಟುವ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳ ಇರಲಿ ಎನ್ನುವಂತ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಅನಿಸುತ್ತೇನೆ. ಜೈ ಭೀಮ್, ಜೈ ಭಾರತ್.